11ನ winner is ಇನ್ನು ಬಿಗ್ ಬಾಸ್ ಸೀಸನ್ ಕನ್ನಡ 11ರಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಹನುಮಂತಣ್ಣ ಆಲೆ ವಿನ್ ಆಗಿದ್ದು ಆಯ್ತು, ಕಪ್ ಎತ್ಕೊಂಡು ಮನೆ ಕಡೆಗೆ ಹೋಗಿದ್ದು ಆಯ್ತು. ಆದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ 11ಕ್ಕಿಂತ ಮುಂಚೆ ಒಂದು ಉತ್ತರ ಕರ್ನಾಟಕದಿಂದ ಒಬ್ಬ ವಿನ್ನರ್ ಆಗೋನೆ ಅಂತ ಹೇಳೋಕೆ ತುಂಬಾ ಸಂತೋಷ ಆಗುವಂತ ವಿಷಯ. ಈ ಬಿಗ್ ಬಾಸ್ ಕನ್ನಡದಲ್ಲಿ ಹತ್ತರಷ್ಟು ತಲೆ ತಿಂದಿದ್ದು ಯಾವುದೂ ಇರಲಿಲ್ಲ ಗುರು. ಯಾರು ಗೆಲ್ತಾರೆ ಅಂತ ಎಲ್ಲರಿಗೂ ಎಲ್ಲ ಕಾಂಪಿಟೇಟರ್ ಇದ್ದಿದ್ದು. ಆದರೆ ನಮ್ಮ ಹನುಮಂತಣ್ಣ ಇರೋ 11ನೇ ಸೀಸನಲ್ಲಿ ಅವನಿಗೆ ಅಂತೇಳಿ ಯಾವುದೇ ರೀತಿ ಕಾಂಪಿಟೇಟರ್ ಅಂತ ಯಾರೂ ಇರಲಿಲ್ಲ. ಇನ್ನು ಬಿಗ್ ಬಾಸ್ ಸೀಸನಲ್ಲಿ ವಿನ್ನರ್ ಯಾರು ಅಂತ ಹೇಳೋಕ್ಕಿಂತ ಮುಂಚೆನೆ ಆಲ್ಮೋಸ್ಟ್ ಎಲ್ಲಾ ಜನಗಳಿಗೂ ಗೊತ್ತಾಗಿತ್ತು ಈ ಸತಿ ಹನುಮಂತನೇ ಪಕ್ಕ ವಿನ್ನರ್ ಆಗ್ತಾನೆ ಅಂತ. ಇನ್ನು ಆ ಬಿಗ್ ಬಾಸ್ ಮನೆ ಒಳಗಿದ್ದಾರಲ್ಲ ಮಿಕ್ತವರೆಲ್ಲ ಅವನು ಮೈಂಡ್ ಗೇಮ್ ಮಾಡ್ತಾನೆ ಸಿಕ್ಕಾಪಟ್ಟೆ ಅಂತ ಎಲ್ಲರೂ ಹೆಂಗೆ ಬೇಕೋ ಹಂಗಂಗೆ ಹೇಳ್ತಾ ಇದ್ರು. ಬಟ್ ಆದರೆ ಅವನು ಯಾವ ಆಟದಲ್ಲೂ ಯಾವ ಟಾಸ್ಕಲ್ಲೂ ಕೂಡ ಕಮ್ಮಿ ಅಂತೂ ಆಡಿಲ್ಲ. ಅವನಿದ್ರೇನೆ ಮ್ಯಾಚ್ ಗೆಲ್ಲುತ್ತೆ ಅನ್ನೋ ರೇಂಜಿಗೆ ಆಡೋನೆ. ಹಂಗೆ ಈಚೆ ಕಡೆಗೆ ಬಂದರೆ ಅವನಿಗೆ ಕಮ್ಮಿ ಏನು ಓಟ್ ಬಿದ್ದಿಲ್ಲ. ಸೀಸನ್ 10ಗೆ ಏನು ಬಿದ್ದಿತ್ತೋ ಅದ್ರ 10ರಷ್ಟು ಇವನು ಒಬ್ಬಂಗೆ ಮಾತ್ರನೇ ಬಿದ್ದೈತೆ. ಆಮೇಲೆ ಇನ್ನೂ ಕೆಲವರು ಯೂಟ್ಯೂಬರ್ಗಳು ಹೇಳ್ತವ್ರೆ ಜಗದೀಶ್ ಅವ್ರು ಇದ್ದಿದ್ರೆ ಹನುಮಂತ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಅಂತೇಳಿ. ಅಯ್ಯೋ ತಗಡುಗಳೇ, ಅವ್ನು ಜಗದೀಶ್ಗೆ ಏನು ಬರ್ತಾ ಫೈನಲಿಗೆ ಅವನು ಯಾವುದೇ ಕಾರಣಕ್ಕೂ ಅವ್ನು ಇರ್ತಾನೂ ಇರಲಿಲ್ಲ. 50 ದಿನ ಆಗೋಷ್ಟೊತ್ತಿಗೆ ಮಕ್ಕಳು ಆಚೆಗೆ ಹೋಗ್ತಿರೋರು. ಇನ್ನು ವೋಟಿಂಗ್ ಪೋಲಿಗೆ ಅಂತ ಬಂದರೆ ಇವ್ರು ಎಲ್ಲರಿಗೂ ಏನು ಬಿದ್ದೈತೋ 100ಅಲ್ಲಿ ಸುಮಾರು ಒಂದು 75% ಬರೀ ಹನುಮಂತಂಗೆ ಬಿದ್ದಿರೋದೆ. ಇನ್ನು ಮಿಕ್ಕಿದ್ದು 90% ಮೋಕ್ಷಿತಂಗೆ, ಇನ್ನೊಂದು 12% ತ್ರಿವಿಕ್ರಮ್ಗೆ, ಹಿಂಗೆ ಎಲ್ಲರಿಗೂ ಬರೀ ಏನೇ ಲೆಕ್ಕ ಹಾಕೋರು 30% ಒಳಗಡೆ ಮಾತ್ರ. ಇನ್ನು ಹನುಮಂತಂಗೆ 75% ಮೇಲ್ಗಡೆನೆ ಬಂದ. ಹಿಂಗೆ ಅದೇ ಥರ ಈ ವಿಡಿಯೋ ನೋಡ್ತಿರೋರು ಯಾರ್ಯಾರಿಗೆ ಓಟ್ ಹಾಕಿದಿರಿ ಅಂತೇಳಿ ಸುಮ್ಮನೆ ಸ್ವಲ್ಪ ಕಮೆಂಟ್ ಮಾಡ್ರಿ ನೋಡೋಣ. ಅಂದರೆ ಈಗ ಮುಂಚೆಯಿಂದ ಯಾರ್ಯಾರಿಗೆ ಹಾಕಿದ್ರಿ ಅಂತೇಳಿ. ಇನ್ನು ನೀವು ಕೇಳ್ಬೋದು, ನೀನು ಯಾರಿಗಪ್ಪ ಓಟ್ ಹಾಕಿದೀಯ ಅಂತೇಳಿ. ನಾನು ಓಟ್ ಹಾಕಿರೋದು ಹನುಮಂತಂಗೂ ಮತ್ತು ಧನರಾಜ್ ಇವರಿಬ್ಬರಿಗೂ ಮಾತ್ರನೇ ನಾನು ಓಟ್ ಹಾಕಿರೋದು. ಇನ್ನು ಮಿಕ್ತವ್ರಿಗೆಲ್ಲ ಯಾಕಪ್ಪ ಓಟ್ ಹಾಕಿಲ್ಲ, ಅವ್ರೇನು ಬೇಡ ಅಂತ ಹೇಳಿದ್ರೆ ಅವ್ರೇನು ಚೆನ್ನಾಗಾಡಿಲ್ಲ ಅಂತ ನೀವು ಕೇಳ್ಬೋದು. ಆದರೆ ಇದ್ರೊಳಗೆ ಬಂದಿರೋದು ಫೇವ್ರೆಟ್ ಕಂಟೆಸ್ಟೆಂಟ್ ಮಾತ್ರ ಓಟ್ ಹಾಕ್ಬೇಕಾಗಿರೋದು. ಹಾಗಾಗಿ ನನಗೆ ಫೇವ್ರೇಟ್ ಆಗಿದ್ದರು ಅವರಿಬ್ಬರು, ಅದಕ್ಕೆ ಅವರಿಬ್ಬರಿಗೆ ಓಟ್ ಹಾಕಿರೋದು.